ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ. ಹಾಗೆ ಗೊರು ಡ್ಯಾಮ್ ತುಂಬಿದೆ, ಗೊರು ಡ್ಯಾಮ್ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಸರಿ ಗೊರು ಡ್ಯಾಮಿಗೆ ಹೋಗಿದ್ದೀವಿ, ಬಟ್ ಅದು ನೀರು ಬಿಟ್ಟಾಗ ನೋಡೋಕ್ಕಾಗಿಲ್ಲ. ಇವತ್ತು ನೀರು ಬಿಡ್ತಾ ಇದ್ದಾರೆ ಅಂತ ಹೇಳಿರೋದನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ನಮ್ಮಮ್ಮ ಪಿಂಪಲ್ ಬಂತಂತ ಹೊಡೆದಾಕಿರಂತ ಬರ್ಸ್ತಾ ಇದ್ದಾರೆ. ಹೆಂಗೆ ಅನಿಸ್ತೈತಮ್ಮ? ಚೆನ್ನಾಗಿ ಅನಿಸ್ತೈತೆ. ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂತ ಖುಷಿ ಆಗ್ತೈತೆ. ನಮ್ಮ ಅಪ್ಪನ ದಪ್ಪನ್ ಮಾಡಿರೋ ಜಾಗ ತುಂಬಿದೆ ಅಂತ ಹೇಮಾವತಿ ನದಿ, ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಇವ್ರೂರು ಹಳೆ ಊರು ತುಂಬಿಟ್ಟೈತಂತೆ, ಸಮುದ್ರ. ಅಪ್ಪನ ಮಣ್ಣು ಮಾಡಿರೋ ಜಾಗದಲ್ಲಿ ನೀರು ತುಂಬ್ಕೊಂಡೈತಂತೆ. ಇವ್ರು ಹೋಗಿ ನೋಡ್ಬೇಕಂತೆ. ನೆನ್ನೆಯಿಂದ ನನ್ನ ತಮ್ಮಗೆ ಹೋಗೋಣ ನಿಕ್ಕಿ ಹೋಗೋಣ ಅಂತ ಅಂದಿ ಇವತ್ತು ಬರ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನಮ್ಮ ಲೋಯಿ ಜಾಯಿನ್ ಆಗಿದ್ದಾನೆ. ಆವಾಗಲೇ ಕರ್ದಾಗ ಬರಲ್ಲ ಅಂದ, ಮತ್ತೆ ಬಂದಿದ್ದಾನೆ. ಇವಾಗ ನಾವು ಓಮಿನಿ ಹೋಗ್ತಾ ಇದ್ದೀವಿ, ಯಾಕಂದರೆ ನಾವು ತಾರನ ಮಾರಿದ್ದೀವಿ. ಅದು ಹೇಳ್ತಾರಲ್ಲ ಹಳೆ ಗಂಡನ ಪಾದಗತಿ ಅನ್ನಂಗೆ. ಮತ್ತು ಓಮಿನಿ ಮತ್ತು ನಮ್ಮ ಹೊಲದಲ್ಲಿ ಟಾರ್ಚ್ನ ಹಾಕಿದ್ವಿ, ಅದನ್ನ ಯಾರೋ ಕತ್ಕೊ ಹೋಗ್ಬಿಟ್ಟವ್ರಂತ ನಮ್ಮಮ್ಮ ಆವಾಗಲಿಂದ ಬೈತಾ ಇದೆ. ಇವಾಗ ನಾವು ನಮ್ಮ ದೊಡ್ಡಮ್ಮ ಅವ್ರನ್ನ ಮತ್ತು ನಮ್ಮ ವರ್ಷಾಶನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಟಡಾವ್! ಇವ್ರು ಯಾರು ಕ್ಯಾಮ್ರಾಗೆ ಫೋಸೇ ಕೊಡಲ್ಲ. ಬೇಕು ಅಂತ ಕ್ಯಾಮ್ರಾ ತೆಗ್ದ ತಕ್ಷಣ ಆ ಕಡೆಗೊಂದು ಈ ಕಡೆಗೊಂದು ಮಕ್ಕ ಹಾಕೊಂಡು ಕುತ್ಕೋತಾರೆ. ನೋಡಿ, ಇವಳು ಅಷ್ಟೇ. ಬಿಸ್ನೆಸ್ ಸ್ವಿಮ್ಮಿಂಗ್ ಮಾಡು. ಇವಾಗ ಗರೂರ್ ಹತ್ರ ಬಂದಿದ್ದೀವಿ, ಫುಲ್ ಪ್ಯಾಕ್. ಯಾಕಂದ್ರೆ ಬ್ಲಾಗ್ ಮಾಡ್ಬೇಕಂದ್ರೆ ದೊಡ್ಡ ಹಿಡ್ಕ ಫುಲ್ಲು ಇದು ಕ್ಯೂ. ಇಲ್ಲಿ ಮುಂದಕ್ಕೆ ಗಾಡಿ ಹೋಗಲ್ಲ. ನಮಗೆ ಪಾರ್ಕಿಂಗ್ ಸಿಗಲ್ಲ ಅಂತ ಗೊತ್ತಿತ್ತು, ಸೊ ನಾವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನೆಡ್ಕೊಂಡ್ಬಂದಿದ್ದು. ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಎಲ್ಲ ಜಿಗಿ ಅಂತ ಇದ್ದಾರೆ. ಒಳ್ಳೆ ಜಾತ್ರೆ ಇರುತ್ತಲ್ವ, ಹಂಗಿದೆ ಇವತ್ತು. ಸ್ವಲ್ಪ ದೂರ ನೆಡ್ಕೊಬಂದ ತಕ್ಷಣ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ. ಯಾಕಂದರೆ ಗ್ರೀನರಿ ಇರೋದಕ್ಕೂ ಮತ್ತು ವಾಟರ್ ಫೋರ್ಸ್ ಇವತ್ತು ಜಾಸ್ತಿ ಇರೋದ್ರಿಂದ ನಾವು ಈ ಥರ ನೋಡ್ಬೋದು. ಜನ ಅಂದರೆ ಎಷ್ಟು ಜನ ಇದ್ದಾರೆ ಅಂದರೆ ಇವಾಗ ಸಂಜೆ ಬೇರೆ ಆಗಿರೋದ್ರಿಂದ 4 ಗಂಟೆ, ಇನ್ನೂ ಹೆವಿ ಜನ ಇದ್ದಾರೆ. ಜಾತ್ರೆಲ್ಲೂ ಕೂಡ ಇಷ್ಟು ಜನ ಇರ್ತಾರೋ ಇರಲ್ವೋ, ಇಲ್ಲಂತೂ ಅಷ್ಟು ಜನ ಸೇರಿದ್ದಾರೆ ಇವತ್ತು. ಯಾರಾದರೂ ಬರೋಕ್ಕಿಂತ ಮುಂಚೆ ಓಪನ್ ಇದೆಯೋ ಇಲ್ವೋ ಅಂತ ಕೇಳ್ಕೊಬನ್ನಿ, ಅಷ್ಟು ದೂರದಿಂದ ಬರ್ತಿರ್ತೀರಾ. ಸಿಕ್ಕಾಪಟ್ಟೆ ವಾಟರ್ ಫೋರ್ಸ್ ಇದೆ. ವಾಟರ್ಗೂ ಮತ್ತು ಕ್ಲೌಡ್ಗೂ ಗೊತ್ತೇ ಆಗ್ತಿಲ್ಲ ವಾಟರ್ ಯಾವುದು ಕ್ಲೌಡ್ ಯಾವುದು ಅಂತ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತೂ. ಸ್ವಲ್ಪ ನೆನಪು ಸರಿಯಿಲ್ಲ. ನಮ್ಮ ಮತ್ತು ನಮ್ಮ ಮೊದಲೇ ಸ್ಕಿಪ್ಪಾಗಿ ನೆನೆಯೋಕ್ಕೆಲ್ಲ ಹೋಗ್ಬಿಡಿ, ಜ್ವರ ಆಗಿದೆ, ಶೀತ ಆಗಿದೆ ಅಂತ. ಹೋಗಿದ್ದೀನಿ. ಸೊ ಬಂದಾಗ ಅಲ್ಲಿಗಂತ ಹೋಗಿಲ್ಲೇ ಸಾಕಾದ ಕಾಣುತ್ತೆ. ಇವಾಗ ಎಲ್ಲರೂ ಹೊರಟ್ವಿ. ನಾವು ಇನ್ನೂ ಬೇರೆ ಪ್ಲೇಸಸ್ ನೋಡಬೇಕು. ಅದಕ್ಕೆ ಇಲ್ಲಿ 1 ಅವರ್ ಅಷ್ಟೇ ಇದ್ದಿದ್ದು. ಮತ್ತು ಯಾರು ಜಾಸ್ತಿ ನೆನೆಯೋಕ್ಕೂ ಹೋಗಲಿಲ್ಲ ಇಲ್ಲಿ. ಯಾರಾದರೂ ತಿನ್ನೋ ಚಾನ್ಸ್ನ ಬಿಡ್ತಾರ? ಅದು ಫ್ರೀಯಾಗಿ ತಿನ್ನೋ ಚಾನ್ಸ್ನ ಬಿಡ್ತಾರ? ನೋ ವೇ, ಚಾನ್ಸೇ ಇಲ್ಲ. ಸೊ ನಾವು ನಮ್ಮ ದೊಡ್ಡಮ್ಮನೂ ನಮ್ಮ ಅಮ್ಮನೂ ಕಾಯ್ತಾ ಇದ್ದೀವಿ. ಇವನೊಬ್ಬ ನೆನಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದ. ನಮ್ಮ ದೊಡ್ಡಮ್ಮ ನೆನೆಯೋಕ್ಕೆ ಬಿಡಲಿಲ್ಲ. ಪೊಟೊಟೊ ಟ್ವಿಸ್ಟ್ ತೊಗೊಳ್ಳೋಣ ಅಂತ ನಾನು ನನ್ನ ತಂಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಮ್ಮಮ್ಮ ಬಜ್ಜಿ ಇಟ್ಕೊಂಡಿದ್ದಾರೆ. ಚರ್ಮುರಿ, ಬಜ್ಜಿ, ಬೋಂಡ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಅದೆಷ್ಟು ತಿನ್ನುತ್ತೆ. ಇವಾಗ ನಾವು ಶ್ರೀರಾಮ್ ದೇವ್ ಕಟ್ಟೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಟ್ರಾಫಿಕ್ಗೆ, ಇಲ್ಲೂ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ. ನಾನು ಚಪ್ಪಲಿ ಬೇರೆ
ಎಲ್ಲ ಹೋಗ್ತೀನಿ. ಈಗ ಸಖತ್ ಮಾಡಿಫೈಡ್ ಮಾಡಿದ್ದಾರೆ. ಮೊದಲು ಹಿಂಗಿತ್ತಿಲ್ಲ, ಬರೀ ಮಾಮೂಲಿ ಗದ್ದೆ ಹತ್ರ ಇರೋದು ಆಗೋದು ನೋಡ್ಕೊಬಾರ್ದು. ಇವಾಗ ಟೆಂಪಲ್ಲು ಮಾಡವ್ರೆ, ಎಲ್ಲನೂ ಮಾಡವ್ರೆ. ಬೋಟಿಂಗು ಮಾಡವ್ರೆ ಅಲ್ಲಿ ಬೋಟಿಂಗು ಐತೆ. ಅಲ್ಲಿ ಮಕ್ಳು ಆಟ ಆಡೋ ಸಾಮಾನು ಬೋಟಿಂಗ್ ಐತೆ. ನಾನು ಇಲ್ಲಿ ಸ್ಟ್ರೈಟು ಕಟ್ಟೆ ಇತ್ತು ಅವಾಗ. ಆ ಕಟ್ಟೆ ಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ಬಿಟ್ಟು ಜಾರ್ಬಿಟ್ಟು ಹಂಗೆ ಕುತ್ಕೊಬಿಟ್ಟಿದ್ದೆ. ಆದರೆ ಅವಾಗ ಇಷ್ಟೊಂದು ನೀರಿತ್ತಿಲ್ಲ, ಬಟ್ ನೀರಿತ್ತು, ಫುಲ್ ಪಾಚಿ ಇತ್ತು. ಬೇಡ ಅಂದರೂ ಹೋಗ್ಬಿಟ್ಟು ಬಿದ್ದುಬಿಟ್ಟಿದ್ದೆ 2 ವರ್ಷದ ಹಿಂದೆ. ಅವತ್ತೇನಾದರೂ ಚೂರು ಮಿಸ್ ಆಗಿದ್ದಿದ್ರು ನಾನಿವತ್ತು ನಿಜವಾಗ್ಲೂ ಈ ವಿಡಿಯೋ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಅವತ್ತಿಂದ ನನ್ನನ್ನು ಎಲ್ಲೂ ಕಳಿಸಲ್ಲ, ನಮ್ಮನ್ನೂ ಎಲ್ಲೂ ಕಳಿಸಲ್ಲ ಒಟ್ಟಿಗೆ. ಹೌದಾ? ಇವಾಗ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬರೀ ಹೋಗೋಣ. ಇದು ಸೈಡಿಂದ ಈ ಥರ ಮಾಡಿದ್ದಾರೆ, ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ಳಿ, ಹತ್ರ ಹೋಗಿ ನೋಡಲಿ ಅಂತ. ಮತ್ತು ಇಷ್ಟು ಜಾಗ ಇದೆಯಾ ಅಂತ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಇಷ್ಟು ಜಾಗ ಇರನೇ ಇಲ್ಲ, ತುಂಬ ಜಾಗನ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನೂ ತುಂಬ ಜಾಗ ಉಳಿದಿದೆ, ಇನ್ನೂ ಏನಾದರೂ ಮಾಡ್ಬೋದು. ಇನ್ನೂ ಯಾವಾಗ ಮಾಡಿಫೈನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಸ್ಟೋರೇಜ್, ಮೊಬೈಲಲ್ಲಿ ಫುಲ್ ಸ್ಟೋರೇಜ್ ಆಗ್ಬಿಟ್ಟಿದೆ. ನಮ್ಮ ದೊಡ್ಡಮ್ಮ ಬಿಡ್ತಾನೆ ಇಲ್ಲ ಎಲ್ಲೂ ಹೋಗೋಕ್ಕೆ, ಫೋಟೋಸು ವೀಡಿಯೋಸ್ ತೊಗೊಳಕ್ಕೆ. ಬನ್ನಿ ಅಂತ ಕರೀತಾ ನಮ್ಮ ದೊಡ್ಡಮ್ಮ ಒಂದ್ಸರಿ ಫುಲ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇವಾಗ ಹೊರಟಿದ್ವಿ. ನಮ್ಮ ವರ್ಷ ಇದ್ದವಳು ಹೆಂಗಿದ್ರು ಬಂದಿದ್ವಿ, ಬಾ ಆಟ ಆಡ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲ. ಆಮೇಲೆ ನಮ್ಮಮ್ಮನೂ ನಿಕ್ಕಿ ಸುಮ್ಮನೆ ಕೂತವನೆ ಒಂದು ಮೂಲಲ್ಲಿ, ಅವ್ನಿಗೆ ಕಾಣಿಸ್ದಂಗೆ ಹೋಗ್ಬಿಟ್ಟು ಬೇಗ ಆಟ ಆಡ್ಕೊಂಡು ಬಂದ್ಬಿಡಿ ಅಂದರೆ ಸೊ ಇವಾಗ ಆಟ ಆಡೋಕೆ ಹೋಗ್ತಾ ಇದ್ದೀವಿ. ಮಳೆ ಬಂತು. ಹುಷಾರಿಲ್ಲ ಫ್ರೆಂಡ್ಸ್, ನನಗೆ ನಮ್ಮಮ್ಮಗೂ ಹುಷಾರಿಲ್ಲ, ಅದಕ್ಕೆ ಬೇರೆ ಹೋಗ್ತಿದ್ದೀವಿ. ಬೈಕೋಬೇಡಿ, ಏನಪ್ಪ ಇವಳು ಇಷ್ಟೊಂದು ಸರಿ ಹುಷಾರಿಲ್ಲ ಅಂತ ಹೇಳಿದ್ನೇ ಹೇಳ್ತಾಳೆ ಅಂತ. ಅದೊಂಥರ ಅಭ್ಯಾಸ ಆಗೋಗಿದೆ ನೋಡಿ. ಅವ್ರಿಗೂ ಹುಷಾರಿಲ್ಲ, ಸೊ ಅವರು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಿರೋದು ಇಷ್ಟೇ. ಇದಾದ್ಮೇಲೆ ನಾವು ಇವಾಗ ಮನೆಗೆ ಹೋಗ್ತೀವಿ. ಅಯ್ಯೋ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋಸ್. ಬಾಯ್.